ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಟೈಮ್ ಬಂದು 10:30 ಆಗಿದೆ. ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಹೊರಗಡೆ ಹೋಗೋದಿದೆ, ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ. ಬ್ಯಾಂಕಲ್ಲಿ ಕೆಲಸ ಮುಗಿಸ್ಕೊಂಡು ಬಂದಾದಮೇಲೆ ತಿರ್ಗಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಬಂದೆ ಬ್ಯಾಂಕಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು. ಇವಾಗಲೇ ಟೈಮ್ ಬಂದು 1:30 ಆಗಿದೆ. ಯಾಕೋ ಏನೋ ಒಂಥರ ಚಳಿ ಇವತ್ತು. ಇನ್ನೂ ಕೆಲಸ ಇದೆ, ಸ್ವಲ್ಪ ಪಾತ್ರೆ ತೊಳಿಬೇಕು, ಮಧ್ಯಾಹ್ನ ಅಡುಗೆ ಮಾಡಬೇಕು. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಟಿಫನ್ಗೆ ಟೊಮಟೊ ಬಾತ್ ಮಾಡಿದ್ದೆ. ಹಿತ್ಕಿದ ಬೇಳೆ ಬರುತ್ತಲ್ಲ, ಅದನ್ನು ಹಾಕ್ಬಿಟ್ಟು ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ. ನನ್ನ ಮಗನ ಬಾಕ್ಸ್ಗೆಲ್ಲ ಬೇಕೆಲ್ಲ ಅಂದ್ಬಿಟ್ಟು ಅದಕ್ಕೆ ಮಾಡಿದ್ದೆ. ಅಡುಗೆ ಮನೆ ಒಂದು ಸ್ವಲ್ಪ ಕ್ಲೀನಿಂಗ್ ಮಾಡೋದಿದೆ, ಬಟ್ಟೆ ಮಡ್ಚೋದಿದೆ. ಬಟ್ಟೆ ಎಲ್ಲ ಮಡಚಬೇಕು. ಇನ್ನು ನೋಡಿ ಎಷ್ಟೊಂದಿದೆ ಬಟ್ಟೆ ಮಡ್ಚೋದು. ನನಗೇನು ಕೆಲಸ ಅಂದರೆ ಈ ಬಟ್ಟೆ ಮಡ್ಚೋದು ಅಂದರೆ ಆಗಲ್ಲ ನನಗೆ. ಬಟ್ಟೆ ಮಡಚಬೇಕು. ಬೇಕಾದ್ರೆ ಬಟ್ಟೆ ಎಷ್ಟು ಜನ ಒಗೆಯನ್ನು ಒಗೆದು ಬಿಡ್ಬೋದು. ಈ ಬಟ್ಟೆ ಮಡಚಬೇಕು ಅಂದರೆ ಇದೊಂದು ಕೆಲಸ ನನ್ನ ಕೈಯಲ್ಲಿ ಆಗಲ್ಲ. ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ. ಆದರೂ ಏನು ಮಾಡೋದು, ಕೆಲಸ ಮಾಡಲೇಬೇಕಲ್ಲ. ಮತ್ತು ನೀವೆಲ್ಲ ಹೊಸ ವರ್ಷ ಹೇಗೆ ಆಚರಿಸಿದ್ರಿ? ಅದು ನಾವು ಏನಾದರೂ ಒಂದು ಚಾಲೆಂಜ್ ಮಾಡಿ ನಾವು ಲೈಫಲ್ಲಿ ಅದು ಮಾಡಬೇಕು ಅಂದ್ಕೊಂಡು ಹೋದ್ರೇ ಲೈಫ್ ಚೆನ್ನಾಗಿರುತ್ತೆ. ಮತ್ತು ತಿರ್ಗಾ ನಾವು ಆ ಏಮ್ನ ನಾವು ತಲುಪಿದೋ ಅಂದರೆ ನಾವೊಂದೇನೋ ಒಂದು ಸಾಧಿಸ್ತೋ ಅಂತ ನಮಗೂ ಒಂದು ಖುಷಿ ಇರುತ್ತೆ, ಎಲ್ಲ ಇರುತ್ತೆ. ಲೈಫಲ್ಲಿ ಯಾವಾಗಲೂ ಒಂದು ಚಾಲೆಂಜಿಂಗ್ ಆಗೇ ಇದ್ದರೆ ಚೆನ್ನಾಗಿರುತ್ತೆ. ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಇವಾಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಒಂದು ಸ್ವಲ್ಪ ವಾಕಿಂಗ್ ಹೋಗ್ಬಿಟ್ಟು ಬರೋಣ ಅಂತ. ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾಯಿತು. ಇವಾಗ ಸಂಜೆ ಆಗಿದೆ 5:15. ಒಂದು ಹಾಫ್ ಆನ್ ಅವರ್ ವಾಕಿಂಗ್ ಹೋಗ್ಬಿಟ್ಟು ಬರ್ತೀನಿ ನಾನು. ಡೈಲಿ ಸಂಜೆ ಹೊತ್ತು ಒಂದು ಹಾಫ್ ಆನ್ ಅವರ್ ವಾಕಿಂಗ್ ಮಾಡ್ತೀನಿ ನಾನು. ಇಲ್ಲೇ ನಮ್ಮನೆ ಮೇಲೇ ವಾಕಿಂಗ್ ಮಾಡ್ತೀನಿ ನಾನು, ಎಲ್ಲೂ ಹೋಗಲ್ಲ ವಾಕಿಂಗ್ಗೆ. ನಮ್ಮನೆ ಮೇಲೆ ಟೆರೆಸ್ ಮೇಲೆ ದೊಡ್ಡದಾಗಿ ಜಾಗ ಇದೆಯಲ್ಲ, ಅಲ್ಲೇ ವಾಕಿಂಗ್ ಮಾಡ್ತೀನಿ ನಾನು. ಡೈಲಿ ಒಂದು ಹಾಫ್ ಆನ್ ಅವರು ವಾಕಿಂಗ್ ಮುಗಿಸ್ಕೊಂಡು ಬಂದಾದ್ಮೇಲೆ ತಿರ್ಗಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನಾನು. ಇವಾಗ ವಾಕಿಂಗ್ ಮಾಡ್ಕೊಂಬಂದು ಇವಾಗ ಫ್ರೆಶ್ ಅಪ್ ಆಯ್ತಾಯಿದ್ದೀನಿ. ನಾನು ಯೂಸ್ ಮಾಡೋ ಮಾಯ್ಶ್ಚರೈಸರ್ ಬಂದು ಇದು ಕಾಣಿಸ್ತಾ ಇರ್ಬೋದು. ಮತ್ತು ಕ್ರೀಮ್ ಬಂದು ಇದು ವೈಟ್ ಟೋನ್ ಕ್ರೀಮು. ಮತ್ತು ಪೌಡರು ಕೂಡ ವೈಟ್ ಟೋನ್ ಪೌಡರೇ ನಾನು ಯೂಸ್ ಮಾಡೋದು, ಇನ್ನೇನು ಯೂಸ್ ಮಾಡಲ್ಲ ಫೇಸ್ಗೆ. ಈ ಮಾಯ್ಶ್ಚರೈಸರು ಆಯಿಲ್ ಸ್ಕಿನ್ನವ್ರಿಗೆ ಚೆನ್ನಾಗಿರುತ್ತೆ, ಏಕೆಂದರೆ ಆಯಿಲೆಲ್ಲ ಕಂಟ್ರೋಲ್ ಮಾಡುತ್ತೆ. ನನಗಿದು ತುಂಬ ಸೂಟೇಬಲ್ ಅನಿಸುತ್ತೆ ನನ್ನ ಫೇಸ್ಗೆ. ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು. ಆಗಲೇ 1.5 ಇಯರಿಂದನೇ ಯೂಸ್ ಮಾಡ್ತಾಯಿದ್ದೀನಿ ನಾನು ಇದನ್ನು. ಚೆನ್ನಾಗಿದೆ, ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತಿದ್ದು ಮಾಯ್ಶ್ಚರೈಸರು. ಮತ್ತು ತಿರ್ಗಿ ವೈಟ್ ಟೋನ್ ಕ್ರೀಮು ಕೂಡ ಅಷ್ಟೇ ಫೌಂಡೇಶನ್ ಟೈಪು ಇರುತ್ತೆ. ಫೇಸ್ಗೆ ಯಾವುದೇ ಫೌಂಡೇಶನ್ ಕೂಡ ಹಾಕಬೇಕಾಗಿದ್ದೇನಿರಲ್ಲ. ಚೆನ್ನಾಗಿ ಕಾಣಿಸುತ್ತೆ, ಮಾತ್ರ ಲೈಟಾಗಿರುತ್ತೆ, ಜಾಸ್ತಿ ಓವರಾಗಿ ಅನಿಸಲ್ಲ, ಏನೂ ಇಲ್ಲ. ನಾನು ಇದೇ ಕ್ರೀಮ್ನೇ ಯೂಸ್ ಮಾಡೋದು. ಚೆನ್ನಾಗಿರುತ್ತೆ, ಮಾತ್ರ ಫೇಸ್ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ತಿರ್ಗಿ ಪೌಡ್ರೂ ಅಷ್ಟೇ ವೈಟ್ ಟೋನ್ ಪೌಡರೇ ಅಲ್ವಾ ಯೂಸ್ ಮಾಡೋದು. ನಾನು ವೈಟ್ ಟೋನ್ ಪೌಡರ್ ಕ್ರೀಮ್ ಎರಡೂ ಅದೇ ಯೂಸ್ ಮಾಡೋದು, ಬೇರೆ ಬೇರೆ ಯೂಸ್ ಮಾಡಲ್ಲ. ಲೈಟಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಒಟ್ಟಿನಲ್ಲಿ. ಮತ್ತು ಸ್ಟ್ರಾಬೆರಿದೊಂದು ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ಬೇಬಿ ಲಿಪ್ಸ್ ಅಂತ ಬರುತ್ತಲ್ಲ, ಅದು ಲಿಪ್ ಬಾಮ್ ಹಚ್ಕೊಂಡು ಆಮೇಲಿಂದ ಲೈಟಾಗಿದೆ ಒಂದು ಹಚ್ಕೊತೀನಿ ಅಷ್ಟೇ. ಲೈಟಾಗಿರುತ್ತೆ ಇದು ಅಷ್ಟೇ. ನೋಡಿ, ಇಷ್ಟೇ ನಂದು ಲೈಟಾಗಿ ಮೇಕಪ್ ಆಗೋದು ಸಂಜೆ ಹೊತ್ತು. ಮತ್ತು ತಿರ್ಗಾ ಮಧ್ಯಾಹ್ನ ಇದ್ಕಿದ ಬೇಳೆ ಸಾಂಬಾರು ಮಾಡಿದೆ, ಅದಕ್ಕೆ ರೊಟ್ಟಿ ಮಾಡೋಣ ಅಂದ್ಬಿಟ್ಟು. ಸಂಜೆ ಹೊತ್ತು ಚಳಿಗೆ ಚೆನ್ನಾಗಿರುತ್ತೆ ರವೆ ರೊಟ್ಟಿ. ಮತ್ತು ತಿರ್ಗಾ ಕಾಂಬಿನೇಷನ್ನು ಕೂಡ ಚೆನ್ನಾಗಿರುತ್ತೆ.
ಫಸ್ಟು ರವೆನ ಒಂದು ಹಾಫ್ ಆನ್ ಅವರ್ ನೆನೆಸಿಡಬೇಕು. ಅದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಅಷ್ಟೇ, ನಾನು ಇನ್ನೇನು ಹಾಕಿಲ್ಲ. ಏಕೆಂದರೆ ಮಸಾಲೆ ಇಟ್ಬಿಟ್ಟು ಸಾಂಬಾರು ಮಾಡಿರೋದಲ್ವ, ಚೆನ್ನಾಗಿರುತ್ತೆ ಇದ್ಕಿದ ಬೇಳೆ ಸಾಂಬಾರು ಈ ಚೋಳಿಗೆ. ಇವಾಗ ರೊಟ್ಟಿ ಕಲಸಿಟ್ಟಿದ್ನಲ್ಲ ಆವಾಗಲೇ ಅದನ್ನು ರೊಟ್ಟಿ ಮಾಡ್ತಾಯಿದ್ದೀನಿ. ನಾನು ಹೇಗೆ ಮಾಡಿದ್ದೀನಿ ಅಂತ ವಿಡಿಯೋ ಮಾಡಿದ್ದೀನಿ, ಅದನ್ನು ಹಾಕ್ತೀನಿ ಕ್ಲಿಪ್ಪಿಂಗ್ಸು ನೆಕ್ಸ್ಟು, ಓಕೆನಾ. ಮತ್ತು ಇವಾಗ ರೊಟ್ಟಿ ಮಾಡೋದಕ್ಕೆ ಹೆಂಚನ್ನ ಬಿಸಿ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಫುಲ್ಲು ಎಲ್ಲ ಹೆಂಚ್ಗೂ ಸವರ್ಕೊಂಡಿದ್ದೀನಿ ಎಣ್ಣೆನ. ಇವಾಗ ಅದು ರವೆ ನೆನೆಸಿದ್ನೆಲ್ಲ ಅದೊಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಬಿಟ್ಕೊಂಡು ನಾವು ಹೆಂಗೆ ಬೇಕೋ ಆ ಹದದಲ್ಲಿ ಮಾಡ್ಕೊಬೇಕು. ಮತ್ತು ತಿರ್ಗಾ ಇವಾಗ ಹೆಂಚಿನ ಮೇಲೆ ರವೆ ಹಿಟ್ಟನ್ನ ಹಾಕ್ಬಿಟ್ಟು ಕೈಯಲ್ಲೇ ಕೂಡ ಮಾಡ್ಕೊಬೋದು. ಇಲ್ಲ ಒಬ್ಬೊಬ್ಬರು ಶೀಟ್ ಮೇಲೂ ಕೂಡ ಮಾಡ್ಕೊತಾರೆ, ಬಟರ್ ಶೀಟ್ ಮೇಲೆ. ಬಟರ್ ಶೀಟ್ ಮೇಲೆ ಹಾಕಬೇಕು ಅಂದರೆ ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಬೇಕು ಅಷ್ಟೇ. ನೋಡಿ ಇವಾಗ ಹೆಂಚು ಎಷ್ಟಗಲ ಇದೆಯೋ ಅಷ್ಟಗಲೂ ನಾನು ಮಾಡ್ಕೊತೀನಿ. ಅಂದರೆ ಫ್ಲೇಮ್ ಒಂದು ಸ್ವಲ್ಪ ಕಡಿಮೆ ಇಕ್ಕೊಬೇಕು, ಯಾಕೆಂದರೆ ಕೈ ಸುಡುತ್ತೆ ಅದಕ್ಕೆ. ಮತ್ತು ಇವಾಗೆಲ್ಲ ತೊಟ್ಕೊಂಡಾದ್ಮೇಲೆ ಇನ್ನು ಮಿಕ್ಕಿರೋ ಹಿಟ್ಟನ್ನೆಲ್ಲ ತೆಗ್ದು ಹಾಕಬೇಕು. ನೋಡಿ ಒಂದು ಸ್ವಲ್ಪ ನೀರು ಕೈ ಮಾಡಿಕೊಂಡು ಸವರಬೇಕು, ಏಕೆಂದರೆ ಅದು ಹಿಟ್ಟೆಲ್ಲ ಒಂಥರ ಗುಡ್ಡು ಕೂತಿರುತ್ತಲ್ಲ ಅದೆಲ್ಲ ಸಮ ಆಗಲಿ ಅಂತ. ಮತ್ತು ಇವಾಗ ಸುತ್ತು ಒಂದು ಸ್ವಲ್ಪ ಎಣ್ಣೆ ಬಿಟ್ಟು, ಏಕೆಂದರೆ ಸೈಡ್ಸ್ ಎಲ್ಲ ಬಿಡಲ್ಲ ಅಂದ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 2 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ, ಫ್ಲೇಮ್ ಜಾಸ್ತಿ ಇಟ್ಕೊಂಡು. ಚೆನ್ನಾಗಿರುತ್ತೆ ರವೆ ರೊಟ್ಟಿ. ಯಾವಾಗಲೂ ತೆಳ್ಳಗೆ ಇರಬೇಕು, ಮಂದ ಇದ್ದರೆ ಚೆನ್ನಾಗಿರಲ್ಲ. ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ರವೆ ರೊಟ್ಟಿ. ಇವಾಗ ಪ್ಲೇಟ್ ತೆಗೆದ್ಬಿಟ್ಟು ರೊಟ್ಟಿನ ತಿರ್ವಾಕೋಣ, ಹಿಂದ್ಗಡೆನೂ ಕೂಡ ಬೇಯಿಸ್ಕೊಳ್ಳೋಣ ಚೆನ್ನಾಗಿ. ನೋಡಿ ಈ ಥರ ಆಗಿರುತ್ತೆ, ಚೆನ್ನಾಗಿರುತ್ತೆ. ತೆಳ್ಳಗೆ ತಟ್ಕೊಂಡು ಮಾಡ್ಕೊಬೇಕು. ಇವತ್ತಿನ ಬ್ಲಾಗ್ ಇಷ್ಟೇ ಆಗಿತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.